ಇವತ್ತು ಆ್ಯಕ್ಚುಲಿ ಇನ್ನೊಂದು ವಿಡಿಯೋ ಮಾಡ್ತಾ ಇದ್ದೀನಿ ನಾನು. ಸೊ ಮೇನ್ ಅಜೆಂಡಾ ಆಫ್ ದಿಸ್ ವಿಡಿಯೋ ಇಸ್ ಟು ಅನ್ಬಾಕ್ಸ್ Galaxy Tab S11 Ultra. So everybody knows about a tab because it launched maybe 6 months or 1 year before ಇದು ಲಾಂಚ್ ಆಗಿರೋಂಥದ್ದು. ಇವಾಗ ನನಗೆ ಆ್ಯಕ್ಚುಲಿ ಒಂದು ಒಳ್ಳೆ ಡೀಲಲ್ಲಿ ಸಿಗ್ತಿದೆ ಅಂತ ಹೇಳಿ ಐ ಥಾಟ್ ಆಫ್ ಪರ್ಚೇಸಿಂಗ್ ಇಟ್. ಸೊ ನಾನೊಂದು 2-3 days ಬಿಫೋರ್ ಐ ಪ್ಲೇಸ್ ಇನ್ ಆರ್ಡರ್, ಬಟ್ ಟುಡೇ ಐ ಗಾಟ್ ಅ ಡೆಲಿವರಿ. ಸೊ ನೋಡ್ತಿರ್ಬೋದು, ವೆರಿ ಹ್ಯೂಜ್ ಬಾಕ್ಸ್ ವಿತ್ ಅ ವೆರಿ ಗುಡ್ ಪ್ಯಾಕೇಜಿಂಗ್ ಫ್ರಮ್ ಸ್ಯಾಮ್ಸಂಗ್. ನಾನು ಇದನ್ನು ಬೈ ಮಾಡಿರೋಂಥದ್ದು ಸ್ಯಾಮ್ಸಂಗ್ ಅಫಿಷಿಯಲ್ ವೆಬ್ಸೈಟಲ್ಲೇ. ಸೊ ಡ್ಯೂರಿಂಗ್ ಆಫರ್ ದೆರ್ ವಾಸ್ ಅ ಡಿಸ್ಕೌಂಟ್ ಆಫ್ 5,000 ಆನ್ ಯುವರ್ ಕ್ರೆಡಿಟ್ ಕಾರ್ಡ್. ಸೊ ನಂಗೆ ಅದೊಂದೆಲ್ಲ ಸೇರಿಸಿ ಎಫೆಕ್ಟಿವ್ ಪ್ರೈಸ್ ನನಗೊಂದು 1,30,000 ಹತ್ರ ಒಳಗಡೆನೂ ಸಿಕ್ಕಿರುವಂಥದ್ದು ಇದು. ಸೊ ಬನ್ನಿ ಇದನ್ನು ಅನ್ಬಾಕ್ಸ್ ಮಾಡ್ತಾನೆ ನಿಮಗೆ ಐ ಕೀಪ್ ಟೆಲಿಂಗ್ ದ ಫೀಚರ್ಸ್, ಸ್ಪೆಸಿಫಿಕೇಶನ್ಸ್ ಮತ್ತು ಅದರದ್ದು ಬಾಕ್ಸಲ್ಲಿ ಏನೇನು ಬರುತ್ತೆ ಅಂತೆಲ್ಲ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಸೊ ಅನ್ಬಾಕ್ಸ್. ಸೊ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಯೂಶಲಿ ಸ್ಯಾಮ್ಸಂಗ್ ಐ ಲವ್ ವೈ ಬಿಕಾಸ್ ಅವ್ರು ಕಳಿಸೋಂಥ ಪ್ಯಾಕೇಜಿಂಗ್ ಇರ್ಬೋದು. ಇದಕ್ಕೊಂದು ಪ್ಯಾಕೇಜಿಂಗ್ ಇದೆ, ಇದಾದ್ಮೇಲೆ ಇದರಲ್ಲಿ ಒಂದು ಹಾರ್ಡ್ ಕೇಸ್ ಕಾರ್ಡ್ಬೋರ್ಡ್ ಪ್ಯಾಕೇಜಿಂಗ್ ಇದೆ. ಅದ್ರ ಒಳಗಡೆ ಅಗೇನ್ ಈ ಕಾರ್ಡ್ಬೋರ್ಡ್ ಕೂಡ ಇದಾಗಬಾರ್ದು, ಓಪನ್ ಆಗಬಾರ್ದು ಅಂತ ಕೂಡ ಇಲ್ಲೂ ಒಂದು ಸೀಲ್ ಹಾಕಿದ್ದಾರೆ. ಅಲ್ಲಿ ನನಗೆ ಓಪನ್ ಮಾಡೋದು ಅನ್ಸುತ್ತೆ. ಓಕೆ, ಸೊ ಈ ಟ್ಯಾಬ್ ನಮ್ಗೆ ಆ್ಯಕ್ಚುಲಿ ತುಂಬ ದಿನ ತಗೊಳ್ಬೇಕು ಅಂತ ಅಂದ್ಕೊಳ್ತಾನೆ ಇದೆ. ಬಟ್ ಇದು ಪ್ರೈಸ್ ಮುಂಚೆ ತುಂಬ ಸ್ವಲ್ಪ ಕಡಿಮೆ ರೇಂಜಲ್ಲೇ ಇರ್ತಿತ್ತು. ಬಟ್ ಆಲ್ ಆಫ್ ಎ ಸಡನ್ ಸ್ಯಾಮ್ಸಂಗ್ ಅದನ್ನು ಜಾಸ್ತಿ ಮಾಡಿದ್ರು. ಐ ಡೋಂಟ್ ನೋ ವಾಟ್ ಮೈಟ್ ಬಿ ದ ರೀಸನ್. ಬಟ್ ಇದಕ್ಕಿದ್ದಂಗೆ ಪ್ರೈಸ್ ಓವರ್ ನೈಟಲ್ಲಿ ಜಾಸ್ತಿ ಆಯಿತು. ಮತ್ತು ಅದಾದಮೇಲೆ ಅದನ್ನು ಪ್ಲ್ಯಾನ್ನ ಡ್ರಾಪ್ ಮಾಡಿದೆ, ತೊಗೊಳ್ಬೇಕಾ ಬೇಡವಾ ಅನ್ನೋದನ್ನು ಕೂಡ ಒಂದು ಐಡಿಯಾ ಥಾಟೇ ಹೊಟ್ಟೋಗಿದ್ದು ನನಗೆ. ಬಟ್ ಇವಾಗ ಒಂದು ಸೇಲ್ ಅಂತ ಮಾಡ್ತಿರ್ಬೇಕಾದ್ರೆ ಓಕೆ ಪ್ರೈಸ್ ಡೀಸೆಂಟ್ ಇದೆ ಅಂತ ಅನಿಸ್ತು. ಸೊ ದಿಸ್ ಪ್ರಾಡಕ್ಟ್ ಇದು ನೋಡಿ, ಎಷ್ಟು ಬಾಕ್ಸಸ್ ಸ್ಲಿಮ್ ಇದೆ, ಎಷ್ಟೊಂದು ಮೇ ಬಿ ಐ ಥಿಂಕ್ ಬಾಕ್ಸ್ ಇಸ್ ವೆರಿ ಸ್ಲಿಮ್. ಎಷ್ಟು ಸ್ಲಿಮ್ ಇದೆ ಅಂತ ಹೇಳಿದ್ರೆ ಮೇ ಬಿ ಐ ಕ್ಯಾನ್ ಸೇ ಒಂದು ಬೆರಳಷ್ಟು ಇರ್ಬೋದು, 1 ಇಂಚ್ ಅಷ್ಟು ಇರ್ಬೋದೇನೋ, ಇಷ್ಟೇ ಇರೋದು ಇದು. ಇಸ್ ದ ಫಸ್ಟ್ ಲುಕ್ ಆಫ್ ಔಟರ್ ಬಾಕ್ಸ್ S11 Ultra. ಇದು 5G ವೇರಿಯಂಟ್, ನಾನು ತರಿಸ್ಕೊಂಡಿರೋಂಥದ್ದು 5G ವೇರಿಯಂಟು. ಸೊ ಯು ಪೀಪಲ್ ಕ್ಯಾನ್ ಹ್ಯಾವ್ ಅ ವೈಫೈ ವೇರಿಯಂಟ್ ಆಲ್ಸೋ. ಇದು S11 ಆ್ಯಂಡ್ S11 Ultra ಅಂತ ಇದೆ. ಸೊ ಇದು S11 Ultra. ವೈಫೈ ಮಾಡಲ್ ನಾನು ಪ್ರಿಫರ್ ಮಾಡಲಿಲ್ಲ, ಯಾಕಂದರೆ ವೆರೆವರ್ ಐ ಗೋ ಐ ನೀಡ್ ಟು ಕ್ಯಾರಿ ಅನ್ ಹಾಟ್ಸ್ಪಾಟ್. either I need to connect it from my phone or I need to carry hotspot device. ಅದರ ಬದಲು 5G ಇದ್ದರೆ we can have a SIM, ಡೆಡಿಕೇಟೆಡ್ ಸಿಮ್. ಸೊ ಎಲ್ಲೇ ಹೋದರೂ ಕೂಡ ಇಟ್ ಇಸ್ ಪೋರ್ಟೇಬಲ್. ಸೊ ಇಂಟರ್ನೆಟ್ ಒಂದು ನಿಮಗೆ ಪ್ರಾಬ್ಲಮ್ಮೇ ಇರಲ್ಲ. ಅದಕ್ಕೋಸ್ಕರ ನಾನು 5G ವೇರಿಯಂಟ್ನ ತೊಗೊಂಡೆ. ಇನ್ನು ಈ ಬಾಕ್ಸ್ ನೋಡೋದಾದರೆ ಇರೋದು ಒರಿಜಿನಲ್ MRP ನೋಡಿದ್ರೆ ಇಟ್ ಈಸ್ ಅರೌಂಡ್ 2,09,999 ಇದೆ. ಬಟ್ ಗೊತ್ತಿಲ್ಲ, ಅದು ಇಲ್ಲಿರೋ MRP ಪ್ರೈಸ್ ಇದು. ಬಟ್ ನನಗೆ ಸಿಕ್ಕಿರೋಂಥದ್ದು 1,30,000 ಹತ್ರದಲ್ಲೇ ಸಿಕ್ಕಿರೋವಂಥದ್ದು. ಕೆಲವೊಂದೊಂದು ರಿವಾರ್ಡ್ ಪಾಯಿಂಟ್ಸ್ ಇತ್ತು, ಕೆಲವೊಂದು ಡಿಸ್ಕೌಂಟ್ ಕೂಪನ್ಸ್ ಇತ್ತು, 5,000 ಆಫರ್ ಇತ್ತು. ಸೊ ಇದೆಲ್ಲದು ಕ್ಲಬ್ ಟುಗೆದರ್ ಐ ಗಾಟ್ ಇಟ್ ಸಮ್ವೇರ್ ನಿಯರ್ ಟು 1.3 lakh ಇಷ್ಟರಲ್ಲಿ ಸಿಕ್ಕಿರೋವಂಥದ್ದು. ಸೊ ನಾನು ತರಿಸಿರೋಂಥದ್ದು ಗ್ರೇ ಕಲರ್, ಇದರಲ್ಲಿ ಸಿಲ್ವರ್ ಕೂಡ ಇದೆ. ಸೊ ಸಿಲ್ವರ್ ನನಗೇನು ಅಷ್ಟು ಇಷ್ಟ ಆಗಲಿಲ್ಲ, ಸೊ ನನಗೆ ಗ್ರೇ ಇಷ್ಟ ಆಯಿತು. ಸೊ ನಾನು ಗ್ರೇ ತೊಗೊಂಡಿದ್ದೀನಿ ಇದನ್ನು. ಸೊ ಇಲ್ಲಿ ನೋಡೋದಾದರೆ ನನ್ನ ಪ್ರಕಾರ ಇದು 2 ಸಿಮ್ ಇದೆ ಅಂತ ಅನ್ಸುತ್ತೆ, ಡ್ಯುಯಲ್ ಸಿಮ್ಮು. ಒಂದು ಡೆಡಿಕೇಟೆಡ್ ಸಿಮ್ ಇದೆ, ಇನ್ನೊಂದು ಐ ಥಿಂಕ್ ಇಂಟಿಗ್ರೇಟೆಡ್. ಅಂದರೆ ಐದರ್ ಯು ಕ್ಯಾನ್ ಯೂಸ್ ಇಟ್ ಆಸ್ ಅ ಸಿಮ್ ಆಸ್ ವೆಲ್ ಆಸ್ ಅ ಮೈಕ್ರೋ SD ಕಾರ್ಡ್. ಯಾಕಂದರೆ ಇಲ್ಲಿ 2 IME ನಂಬರ್ ಇದೆ. ಐ ಥಿಂಕ್ ಇಟ್ ಇಸ್ ಅ ಡ್ಯುಯಲ್ ಸಿಮ್ ಡಿವೈಸ್. ಅದಾದಮೇಲೆ ನೀವು ಫೋಟೋದಲ್ಲಿ ನೋಡ್ತಿರ್ಬೋದು, ಇಟ್ ಇಸ್ ಅ S Pen ಸಪೋರ್ಟೆಡ್ ಡಿವೈಸ್. ಅಂದರೆ ಇದು ಡೆಡಿಕೇಟೆಡ್ ಆಗಿ S Pen ಇದಕ್ಕೆ ಇರುವಂಥದ್ದು. ಸೊ ಅದೊಂದು ಖುಷಿ ವಿಚಾರ. ಇದನ್ನು ಓಪನ್ ಮಾಡೋದು ಹೀಗೆ, 2 ಕಡೆನೂ ಕೂಡ ನಿಮಗೆ ಒಂದು ಸ್ಟ್ರಿಪ್ ಬರುತ್ತೆ. ಇದನ್ನು ಸ್ಟ್ರಿಪ್ಪನ್ನ ಹಿಡಿಯುವಂಥದ್ದು. ಅದಾದಮೇಲೆ ಅವ್ರಿಗೆ ಕೊಟ್ಟಿದ್ದಾರೆ ವಾಟ್ ಆ್ಯಂಡ್ ಆಲ್ ದ ಕಂಟೆಂಟ್ಸ್ ಏನಿದೆ ಇದರಲ್ಲಿ ಅಂತ. ಒಂದು ಟ್ಯಾಬ್ಲೆಟ್ ಇದೆ, ಒಂದು ಡಾಟಾ ಕೇಬಲ್ ಇದೆ, ಒಂದು S Pen ಇದೆ, ಅದಾದಮೇಲೆ ಒಂದು ಮ್ಯಾನ್ಯುವಲ್ ಇದೆ. ಸೊ ಸಿಮ್ ಇಂಜೆಕ್ಷನ್ ಪಿನ್ ಒಂದಿದೆ. ಸೊ ಇಲ್ಲೇ ಅಷ್ಟು ಕ್ಲಿಯರ್ ಆಗಿ ಕಾಣಿಸುತ್ತೆ, ಯಾಕಂದರೆ ತುಂಬ ದೊಡ್ಡದಾಗಿ ಪ್ರಿಂಟ್ ಆಗಿರೋಂಥದ್ದು ಈ ಲೇಬಲಿಂಗು. ಇದು ಟ್ಯಾಬ್ದು ಫಸ್ಟ್ ಲುಕ್. ಇದೊಂದು ಔಟರ್ ಕವರಿಂಗು, ಈ ಥರ ಕ್ಲಾತ್ ಫೀಲ್ ಬರುತ್ತೆ. ಇದು ಕ್ಲಾತ್ ಅಂದರೆ ಕ್ಲಾತ್ ಪೇಪರ್ ಬರುತ್ತೆ. ಬಟ್ ಇಟ್ ಇಸ್ ರಿಯಲಿ 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 ವೆರಿ 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 ಸ್ಲಿಮ್. ಎಷ್ಟು ಸ್ಲಿಮ್ ಆಗಿದೆ ಅಂತ ಹೇಳಿದ್ರೆ
ಇಷ್ಟೊಂದು ಸ್ಲಿಮ್ ನಾನು ಆ್ಯಕ್ಚುಲಿ ಟ್ಯಾಬಲ್ಲಿ ನೋಡಿರಲಿಲ್ಲ, ತುಂಬ ಸ್ಲಿಮ್ ಆಗಿದೆ. ನಾನು ಡಿಸ್ಕ್ರಿಪ್ಷನ್ನಲ್ಲಿ ನೋಡ್ಕೊಳ್ತಾ ಇರಬೇಕಾದ್ರೆ ಸಮ್ವೇರ್ ಏನೋ 5.1 mm ಇದೆ ಇದರದ್ದು ಥಿಕ್ನೆಸ್ ಅಂತ ಹೇಳ್ತಾ ಇದ್ರು. ಓವರ್ ಆಲ್ ಬ್ಯಾಕ್ ಸೈಡ್ ಲುಕ್ ಹೀಗಿದೆ. ಸಿ, ನಿಮಗೆ ಚಾರ್ಜಿಂಗ್ ಕೇಬಲ್ ಸಪೋರ್ಟ್ ಮಾಡೋಕ್ಕಿರ್ಬೋದು. ಮತ್ತು ಅದಾದಮೇಲೆ ಡ್ಯುಯಲ್ ಕ್ಯಾಮ್ರಾ, ಇದರಲ್ಲಿ ಫ್ಲ್ಯಾಶ್ ಲೈಟ್ ಇದೆ. ಸೊ ಡ್ಯುಯಲ್ ಕ್ಯಾಮ್ರಾದಲ್ಲಿ ಒಂದು 13 MP ಇದೆ, ಒಂದು 8 MP ಇದೆ. ನೆಕ್ಸ್ಟ್ ಫ್ರಂಟ್ ಕ್ಯಾಮ್ ಬರೋದಾದರೆ ಇದು 12 MP ಇದೆ ಅಂತ ಅನಿಸುತ್ತೆ. ಸೊ ಇಲ್ಲಿ ಪವರ್ ಬಟನ್ ಇರುವಂಥದ್ದು, ವಾಲ್ಯೂಮ್ ಬಟನ್ ಇರುವಂಥದ್ದು. ಅದಾದ ನಂತರ ಮೇ ಬಿ ಇದೆರಡೂ ಕೂಡ ನಾವು ಕೀಬೋರ್ಡ್ ಕವರ್ ತೊಗೊಂಡ್ರೆ ಸಪೋರ್ಟಿಗೆ ಇರೋವಂಥದ್ದು ಇದು. ನೆಕ್ಸ್ಟ್ ಸಿ ಟೈಪ್ ಚಾರ್ಜಿಂಗ್ ಕೇಬಲ್ ಬರುತ್ತೆ. ಸೊ ಇದೊಂದು ಖುಷಿ ವಿಚಾರ. ಆ್ಯಂಡ್ ಓವರ್ ಆಲ್ ನೋಡೋದಾದರೆ ಇಟ್ ಈಸ್ ವೆರಿ ಮ್ಯಾಸಿವ್ ಡಿವೈಸ್, ತುಂಬ ಚೆನ್ನಾಗಿದೆ. ಆ್ಯಂಡ್ ಸ್ಕ್ರೀನ್ ಸೈಜ್ ಹೇಳೋದಾದರೆ ಇಟ್ ಈಸ್ 36.99 ಸೆಂಟಿಮೀಟರ್ ಅಂತ ಅನಿಸುತ್ತೆ. ಸೊ ರಿಯಲಿ ವೆರಿ ಗುಡ್. ಇದಾದ ನಂತರ ಬಾಕ್ಸಲ್ಲಿ ನಿಮಗೆ ಸಿಗ್ತಾ ಇರುವಂಥದ್ದು ಒಂದು ಎಸ್ ಪೆನ್ ಇದೆ. ಎಸ್ ಪೆನ್ ಪ್ರೀವಿಯಸ್ ಟ್ಯಾಬ್ ವರ್ಷನ್ಸ್ಗಿಂತ ಈ ಟೈಮ್ ಈ ಎಸ್ ಪೆನ್ ಐ ಥಿಂಕ್ ಈ ಒಂದು ನಿಬ್ಬು ಯೂಸರ್ ಅಂದರೆ ಬರಿಬೇಕಾದ್ರೆ ಸ್ವಲ್ಪ ಸಾಫ್ಟ್ ಸರ್ಫೇಸ್, ಅಂದರೆ ಸಾಫ್ಟಾಗಿ ಬರಿಬೋದು ಅಂತ ಅನ್ಸುತ್ತೆ. ಮುಂಚೆ ಬರ್ತಿದ್ದು ತುಂಬ ಶಾರ್ಪ್ ನೀಡಲ್ಸ್ ಇರ್ತಿತ್ತು. ಸೊ ಬರಿಬೇಕಾದ್ರೆ ಯೂಶಲಿ ಐಪ್ಯಾಡ್ಗಳಲ್ಲಿ ಬರಿಬೇಕಾದಷ್ಟು ಸ್ಮೂತ್ನೆಸ್ ನಮಗೆ ಸ್ಯಾಮ್ಸಂಗಲ್ಲಿ ಮುಂಚೆ ಸಿಗ್ತಿಲ್ಲ. ವಿ ನೆವರ್ ಯೂಸ್ ಟು ಗೆಟ್ ಇಟ್. ಸೊ ಐ ಥಿಂಕ್ ಸ್ಯಾಮ್ಸಂಗ್ ಹ್ಯಾಡ್ ವರ್ಕ್ಡ್ ಅಪಾನ್ ಇಟ್. ಸೊ ಐ ಥಿಂಕ್ ದಿಸ್ ಈಸ್ ಓಕೆ ಕಂಪೇರಬಲಿ. ಸೊ ಇದೊಂದು ಈಸಿ ಮೂವ್ಮೆಂಟ್ ಅದ ಸ್ಕ್ರೀನ್ ಮೇಲೆ. ಐ ಥಿಂಕ್ ದಿಸ್ ಕ್ಯಾನ್ ಹೆಲ್ಪ್ ಇಟ್ ಔಟ್. ನೆಕ್ಸ್ಟ್ ಇದರಲ್ಲಿ ಒಂದು ಬಾಕ್ಸ್ ಇದೆ. ಐ ಟೋಲ್ಡ್ ಯು ಅರ್ಲಿಯರ್, ಈ ಬಾಕ್ಸಲ್ಲಿ ಇನ್ನೇನು ಏನು ಬರೋಲ್ಲ. ಇದೊಂದು ಡಾಟಾ ಕೇಬಲ್ ಬರುತ್ತೆ, ಒಂದು ಸಿಮ್ ಇಂಜೆಕ್ಟರ್ ಪೆನ್ ಇದೆ, ಒಂದು ಯೂಸರ್ ಮ್ಯಾನ್ಯುವಲ್ ಇದೆ. ಸೊ ಇದಕ್ಕೆ ಚಾರ್ಜಿಂಗ್ ಕೇಬಲ್ ಬಂದು ವೈಟ್ ಕೊಟ್ಟಿದ್ದಾರೆ. ಸೊ ಬ್ಲ್ಯಾಕ್ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿರ್ತಿತ್ತು. ವೈಟ್ ಆ್ಯಕ್ಚುಲಿ ಬೇಗ ಸ್ಟೈನ್ ಕೂತ್ಕೊಳ್ಳುತ್ತೆ. ಇನ್ನು ಓವರ್ ಆಲ್ ಆಗಿ ಹೇಳೋದಾದರೆ ಇಟ್ ಈಸ್ ವೆರಿ ವೆರಿ ಗುಡ್ ಪ್ರಾಡಕ್ಟ್. ನನಗೆ ತುಂಬ ಇಷ್ಟ ಆಯಿತು. ಸೊ ಸ್ವಿಚ್ ಆನ್ ಮಾಡಿ ನೋಡೋಣ ಹೇಗಿದೆ ಅಂತ. ಈ ಥರ ಸ್ಟಾರ್ಟ್ ಆಗುತ್ತೆ, ಆನ್ ಆಗುತ್ತೆ. ಸೊ ಕೆಲವೊಂದು ಸೆಟ್ಟಿಂಗ್ಸ್ ಎಲ್ಲ ಮಾಡ್ಕೊಳ್ಬೇಕಿರುತ್ತೆ. ಐ ನೀಡ್ ಟು ಡೂ ದಟ್ ಲೇಟರ್ ಆನ್, ಬೇಕಾದ್ರೆ ಅದರಲ್ಲಿ ಅಕೌಂಟ್ ಡೀಟೇಲ್ಸ್ ಎಲ್ಲ ಹಾಕೋದಿರುತ್ತೆ. ಸೊ ಆ್ಯಂಡ್ರಾಯ್ಡ್. ಇನ್ನು ಇದರದ್ದು ಪ್ರೊಸೆಸರ್ ಬಗ್ಗೆ ಹೇಳೋದಾದರೆ ಆಕ್ಟೋಕೋರ್ ಪ್ರೊಸೆಸರ್ ಇದೆ. ಅದಾದಮೇಲೆ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಆಗುತ್ತೆ. ಸೊ ನನಗೆ ಗೊತ್ತಿರೋ ಪ್ರಕಾರ ಮೈಟ್ ಬಿ ಐ ಕ್ಯಾನ್ ಯೂಸ್ 45 minutes ಫಾಸ್ಟ್ ಚಾರ್ಜಿಂಗ್ ನನ್ನ ಅಡಾಪ್ಟರ್ನ ಯೂಸ್ ಮಾಡ್ಬೋದು ಅಂತ ಐ ಥಿಂಕ್ ನನಗೆ ಅನಿಸುತ್ತಿದ್ದು. ಅದಾದಮೇಲೆ ಸ್ಯಾಮ್ಸಂಗಲ್ಲಿ ಮುಂಚೆನೂ ತುಂಬ ಟ್ಯಾಬ್ಸ್ಗಳನ್ನ ನಾನು ಯೂಸ್ ಮಾಡಿದ್ದೀನಿ. ಬಟ್ ಈ ಒಂದು ಟ್ಯಾಬ್ ನೋಡಿದಾಗ ಐ ಥಿಂಕ್ ಇಟ್ ಇಸ್ ವೆರಿ ಮ್ಯಾಸಿವ್ ಆ್ಯಂಡ್ ಡಿಸೈನ್ ವೈಸ್ ಇಸ್ ವೆರಿ ಗುಡ್, ವೆರಿ ಪ್ರೀಮಿಯಮ್, ಮತ್ತು ತುಂಬ ಸ್ಲಿಮ್ ಇದೆ. ಆ್ಯಂಡ್ ವೆಯ್ಟ್ ಬಗ್ಗೆ ಹೇಳೋದಾದರೆ ವೆಯ್ಟ್ ಈಸ್ ಬಿಟ್ ಹೆವಿಯರೇ, ತುಂಬ ಲೈಟ್ ವೆಯ್ಟ್ ಅಂತ ಏನಿಲ್ಲ. ಇಟ್ ಈಸ್ ಓಕೆ, ಮ್ಯಾನೇಜಬಲ್. ಒಂದು ರಿಕ್ವೆಸ್ಟ್ ನಾನು ಸ್ಯಾಮ್ಸಂಗ್ ಏನು ಮಾಡ್ತೀನಿ ಅಂತ ಹೇಳಿದ್ರೆ, ವೆನೆವರ್ ಯು ಕಮ್ ವಿತ್ ದ ಪ್ರಾಡಕ್ಟ್ಸ್, ಈ ಥರದೊಂದು ಟ್ಯಾಬೆಲ್ಲ ಬರಬೇಕಾದ್ರೆ ಆಕ್ಸಸರೀಸಲ್ಲಿ ನೀವೊಂದು ಬುಕ್ ಕವರ್ ಆಗಿರ್ಬೋದು, ಕೀಬೋರ್ಡ್ ಕವರ್ ಆಗಿರ್ಬೋದು, ಮೇ ಬಿ ಇನಿಷಿಯಲ್ ಡೇಸಲ್ಲಿ ಸಿಗ್ತಿತ್ತೇನೋ, ಬಟ್ ಇವಾಗ ಅದೆಲ್ಲೂ ಸಿಗ್ತಿಲ್ಲ. ಸೊ ಇಷ್ಟೊಂದು ಪ್ರೀಮಿಯಮ್ ಟ್ಯಾಬ್ಲೆಟ್ಸ್ಗಳನ್ನ ತೊಗೊಂಡು ಇಫ್ ಐ ವಾಂಟ್ ಟು ಹ್ಯಾವ್ ಅ ನಾರ್ಮಲ್ ಕವರ್ ಒಂದು ಸ್ವಲ್ಪ ಬೇಜಾರು ಅನಿಸುತ್ತೆ. ಯಾಕಂದರೆ ಎಲ್ಲೂ ಕೂಡ ಸ್ಟಾಕ್ ಅವೈಲೇಬಿಲಿಟಿ ಇಲ್ಲ ಇರೋದು ಕವರ್, ಸ್ಯಾಮ್ಸಂಗ್ ಬ್ರ್ಯಾಂಡ್ ಕವರ್. ಸೊ ಸ್ಯಾಮ್ಸಂಗ್ ಬ್ರ್ಯಾಂಡ್ ಕವರ್ ಅವೈಲೇಬಿಲಿಟಿಯಲ್ಲಿ ಅಂಟಿಲ್ ದ ಪ್ರಾಡಕ್ಟ್ ಈಸ್ ಅವೈಲೇಬಲ್ ಇನ್ ದ ಮಾರ್ಕೆಟ್, ಇಫ್ ಇಟ್ ಈಸ್ ಅವೈಲೇಬಲ್ ಕವರ್ಸ್. ಸೊ ನಮ್ಗೆ ಅದು ತುಂಬ ಹೆಲ್ಪ್ ಆಗುತ್ತೆ ತೊಗೊಳೋದಕ್ಕೆ. ಸೊ ಸಿಮ್ ಎಜೆಕ್ಟರ್ ಒಂದು ತೋರಿಸಿರಲಿಲ್ಲ, ಇಲ್ಲೊಂದಿದೆ. ಇನ್ನು ಓವರ್ ಆಲ್ ಈ ಪ್ರಾಡಕ್ಟ್ ಬಗ್ಗೆ ಹೇಳೋದಾದರೆ ನಂಗೆ ತುಂಬ ಖುಷಿ ಆಯಿತು ಈ ಪ್ರಾಡಕ್ಟ್ ಬೈ ಮಾಡಿರುವಂಥದ್ದು. ಇನ್ನು ಕೆಲವೊಂದು ಫೀಚರ್ಸ್ಗಳು ನಾನು ಹೇಳೋದೇನಾದರೂ ಮಿಸ್ ಔಟ್ ಆಗಿದ್ದರೆ ಓಕೆ, ಪ್ರಾಬ್ಲಮ್ ಇಲ್ಲ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಇದನ್ನು ಯೂಸೇಜ್ ಮಾಡಿರೋದ್ರ ಜೊತೆಗೆ ಫೀಡ್ಬ್ಯಾಕ್ ಶೇರ್ ಮಾಡ್ತೀನಿ. ಥ್ಯಾಂಕ್ ಯು.